ಹಲೋ ಎವ್ರಿವನ್, ವೆಲ್ಕಮ್ ಟು ಎಜುಮೇಟ್ ಕಾಮರ್ಸ್ ಕ್ಲಾಸಸ್. ನಾನು ಶ್ರುತಿ, ಕಾಮರ್ಸ್ ಲೆಕ್ಚರರ್. ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತ ಅಂದರೆ, ಸೆಕೆಂಡ್ PUC ಅಕೌಂಟೆನ್ಸಿ 12 ಮಾರ್ಕ್ಸ್ನ ಪ್ರಾಬ್ಲಮ್. ಅಡ್ಮಿಷನ್ ಆಫ್ ಪಾರ್ಟ್ನರ್ ಇನ್ ಕೇಸ್ ಆಫ್ ಹಾಫ್ ಆಫ್ ದ ಗುಡ್ ವಿಲ್ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್. ಅಡ್ಮಿಷನ್ ಆಫ್ ಪಾರ್ಟ್ನರ್ನಲ್ಲಿ ಹಾಫ್ ಆಫ್ ದ ಗುಡ್ ವಿಲ್ಲನ್ನು ಓಲ್ಡ್ ಪಾರ್ಟ್ನರ್ಸು ವಿತ್ಡ್ರಾನ್ ಮಾಡಿಕೊಂಡಾಗ ಯಾವ ರೀತಿಯಾಗಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನಲ್ಲಿ ಎಂಟ್ರಿಯನ್ನು ಹಾಕ್ತಾ ಹೋಗ್ತೀವಿ ಅನ್ನುವಂಥದ್ದು ಇವತ್ತಿನ ಕಾನ್ಸೆಪ್ಟ್ ಆಗಿದೆ. ಪ್ರಾಬ್ಲಮನ್ನು ಶುರು ಮಾಡೋಣ. ನಾನೊಂದು ಕ್ವಶನ್ ಪೇಪರ್ ಪ್ರಾಬ್ಲಮನ್ನು ತಗೊಂಡಿದ್ದೀನಿ. ಪ್ರಾಬ್ಲಮ್ ನೋಡಿ, ಮಂಜು ಆ್ಯಂಡ್ ಆಕಾಶ್ ಆರ್ ಪಾರ್ಟ್ನರ್ಸ್ sharing a profit and losses in the ratio of 3:2 respectively. Their balance sheet as on 31/3/2024 was as follows. ಮಂಜು ಮತ್ತು ಆಕಾಶ್ ಅನ್ನುವಂಥವರು ಇಬ್ಬರು ಪಾರ್ಟ್ನರ್ಸ್ ಆಗಿದ್ದಾರೆ. ಅವರು ಅವರ ಬಿಸ್ನೆಸ್ಸಲ್ಲಿ ಬಂದಿರುವಂತಹ ಪ್ರಾಫಿಟ್ ಮತ್ತು ಲಾಸನ್ನು 3:2 ರೇಷೋದ ಮೇಲೆ ಅವರು ಹಂಚಿಕೊಳ್ತಾ ಇದ್ದಾರೆ. ಅವರ ಬ್ಯಾಲೆನ್ಸ್ ಶೀಟು ಈ ರೀತಿಯಾಗಿ ಇರುತ್ತೆ. ನೆಕ್ಸ್ಟ್ ನೋಡಿ, On 1/4/2024, Arun admitted into the partnership on the following conditions. 1/4/2024 ಅವರು ಅರುಣ್ ಅನ್ನುವಂಥ ಒಬ್ಬ ಹೊಸ ಪಾರ್ಟ್ನರನ್ನು ಅಡ್ಮಿಟ್ ಮಾಡಿಕೊಂಡಿದ್ದಾರೆ. ಈ ಕೆಳಗಿನ ಕಂಡೀಷನ್ನ ಬೇಸಿಸ್ ಮೇಲೆ. ಮೊದಲನೇದೇನು, he brings ₹25,000 as capital and ₹8,000 towards goodwill. ಅವರು 25,000 ಕ್ಯಾಪಿಟಲ್ ತಂದಿದ್ದಾರೆ, 8,000 ಗುಡ್ವಿಲ್ಲನ್ನು ತರ್ತಾ ಇದ್ದಾರೆ. ಹಾಫ್ ಆಫ್ ದ ಗುಡ್ವಿಲ್ ಈಸ್ ವಿತ್ಡ್ರಾನ್ ಬೈ ಮಂಜು ಆ್ಯಂಡ್ ಆಕಾಶ್. ಮಂಜು ಆ್ಯಂಡ್ ಆಕಾಶ್ ಅಂದರೆ ಯಾರು? ಅವರಿಬ್ಬರು ಓಲ್ಡ್ ಪಾರ್ಟ್ನರ್ಸ್. ಅವರೇನು ಮಾಡಿದ್ದಾರೆ, ಅರುಣ್ ಅವರು ತಂದಿರುವಂತಹ 8,000 ಗುಡ್ವಿಲ್ಲಲ್ಲಿ ಅರ್ಧದಷ್ಟನ್ನು ಅವರು ವಿತ್ಡ್ರಾನ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಡಿಪ್ರಿಸಿಯೇಟ್ ಮೆಷಿನರಿ ಆ್ಯಂಡ್ ಫರ್ನಿಚರ್ ಬೈ 5%. ಫರ್ನಿಚರ್ ಮತ್ತು ಮಷಿನರಿ ಮೇಲೆ 5% ಡಿಪ್ರಿಸಿಯೇಷನ್ ಆಗಿದೆ. PDD ಈಸ್ ಮೇಂಟೈನ್ಡ್ ಅಟ್ 10% ಆನ್ ಡೆಟಾರ್ಸ್. ಡೆಟಾರ್ಸ್ ಮೇಲೆ 10% ಪ್ರಾವಿಷನ್ ಇದೆ. ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 25%. ಬಿಲ್ಡಿಂಗು 25% ಬಿಲ್ಡಿಂಗ್ನ ವ್ಯಾಲ್ಯೂ ಜಾಸ್ತಿ ಆಗಿದೆ. ಪ್ರೊವೈಡ್ ₹800 ಫಾರ್ ರಿಪೇರ್ ಚಾರ್ಜಸ್. ರಿಪೇರ್ ಚಾರ್ಜಸ್ ಅಂತ ಅವರು ₹800 ಪೇ ಮಾಡಿದ್ದಾರೆ. ಏನನ್ನು ಪ್ರಿಪೇರ್ ಮಾಡಿ? ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿ ಅಂತ ಕೇಳಿದ್ದಾರೆ. ಪ್ರಾಬ್ಲಮ್ ಏನು? ಮಂಜು ಮತ್ತು ಆಕಾಶ್ ಅನ್ನೋರಿಬ್ಬರು ಪಾರ್ಟ್ನರು. ಅವರು ಪ್ರಾಫಿಟ್ ಮತ್ತು ಲಾಸನ್ನು 3:2 ರೇಷೋದ ಮೇಲೆ ಡಿವೈಡ್ ಮಾಡ್ಕೊಳ್ತಾ ಇದ್ದಾರೆ. ಹೊಸ ಪಾರ್ಟ್ನರು ಅರುಣು, ಅವರು 25,000 ಗುಡ್ವಿಲ್ ಕ್ಯಾಪಿಟಲ್, 8,000 ಗುಡ್ವಿಲ್ ತಂದಿದ್ದಾರೆ. ಆ 8,000 ಗುಡ್ವಿಲ್ಲಲ್ಲಿ ಅರ್ಧದಷ್ಟನ್ನು ಓಲ್ಡ್ ಪಾರ್ಟ್ನರ್ಸ್ ಇಬ್ಬರು ವಿತ್ಡ್ರಾನ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಕೆಳಗಿನ ಕಂಡೀಷನ್ ಬೇಸಿಸ್ ಮೇಲೆ. ಇದು ಪ್ರಾಬ್ಲಮ್. ಯಾವುದೇ ಪ್ರಾಬ್ಲಮ್ ಆದರೂ ಕೂಡ ಕರೆಕ್ಟಾಗಿ ಅದನ್ನು ಓದ್ಕೊಳ್ಳಿ. ಪ್ರತಿಯೊಂದು ಸೆಂಟೆನ್ಸಲ್ಲಿ ಏನಿರುತ್ತೆ ಅನ್ನುವಂಥದ್ದು ನಿಮಗೆ ಕರೆಕ್ಟಾಗಿ ಅರ್ಥ ಆಗಬೇಕು. ನಿಮಗೆ ಎಕ್ಸಾಮ್ನಲ್ಲಿ ಕ್ವಶನನ್ನು ಓದ್ಕೊಳ್ಳೋಕ್ಕಂತಲೇ 15 ನಿಮಿಷ ಟೈಮ್ ಇರುತ್ತೆ. ಸೊ ನೀವು ಕ್ಲಿಯರಾಗಿ ಕ್ವಶನನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ನಾವೀಗ ಸೊಲ್ಯೂಷನನ್ನು ಶುರು ಮಾಡೋಣ. ಅದಕ್ಕಿಂತ ಮೊದಲು ಈ ಅಡ್ಮಿಷನ್ ಆಫ್ ಪಾರ್ಟ್ನರ್ನಲ್ಲಿ ನಾವು ಪ್ರಿಪೇರ್ ಮಾಡುವಂತಹ 3 ಅಕೌಂಟ್ನಲ್ಲಿ ಏನೆಲ್ಲ ಎಂಟ್ರಿಗಳನ್ನು ಹಾಕಬೇಕು ಅನ್ನುವಂಥದ್ದನ್ನು ಒಂದು ಕೀ ಪಾಯಿಂಟ್ಸ್ ಜೊತೆಗೆ ನೋಡ್ತಾ ಹೋಗೋಣ. ಮೊದಲನೇ ಅಕೌಂಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಅಂದರೆ ಕೊಟ್ಟಿರುವಂತಹ ಅಡ್ಜಸ್ಟ್ಮೆಂಟ್ಗಳನ್ನು ರಿವ್ಯಾಲ್ಯೂ ಮಾಡುವಂಥದ್ದೇ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕು ಅಂದ ತಕ್ಷಣ ಡೈರೆಕ್ಟಾಗಿ ಎಲ್ಲಿಗೆ ಹೋಗಬೇಕು? ಅಡ್ಜಸ್ಟ್ಮೆಂಟಿಗೆ ಹೋಗಬೇಕು. ಎಲ್ಲ ಅಡ್ಜಸ್ಟ್ಮೆಂಟ್ಗಳು ಕೂಡ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಂಟ್ರಿ ಆಗಬೇಕು. ಯಾವುದನ್ನು ಬಿಟ್ಟು? ಎಲ್ಲ ಅಡ್ಜಸ್ಟ್ಮೆಂಟ್ಗಳು ಕೂಡ ಎಂಟ್ರಿ ಆಗಬೇಕು. ಹಾಗಾದರೆ ಯಾವುದನ್ನು ಬಿಡಬೇಕು? ಹೊಸ ಪಾರ್ಟ್ನರ್ ತಂದಿರುವಂತಹ ಕ್ಯಾಪಿಟಲ್, ಹೊಸ ಪಾರ್ಟ್ನರ್ ತಂದಿರುವಂತಹ ಗುಡ್ವಿಲ್.
ನೀವು ಪಾರ್ಟ್ನರ್ ಕ್ಯಾಪಿಟಲ್, ನೀವು ಪಾರ್ಟ್ನರ್ ಗುಡ್ವಿಲ್ಲನ್ನು ಬಿಟ್ಟು ಬೇರೆ ಎಲ್ಲವೂ ಕೂಡ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಂಟ್ರಿ ಆಗಬೇಕು. ಕೊನೆಯಲ್ಲಿ ಬಂದಿರುವಂತಹ ಪ್ರಾಫಿಟ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಇರುವಂತಹ ಓಲ್ಡ್ ಪಾರ್ಟ್ನರ್ಗೆ ಅದನ್ನು ರೇಷಿಯೋದ ಬೇಸಿಸ್ ಮೇಲೆ ಡಿವೈಡ್ ಮಾಡಿದರೆ ರಿವ್ಯಾಲ್ಯೂಯೇಷನ್ ಅಕೌಂಟು ಮುಗೀತು. ನೆಕ್ಸ್ಟ್ ಯಾವುದು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಮೊದಲು 3 ಎಂಟ್ರಿಗಳನ್ನು ನೋಡ್ಕೊಳ್ಬೇಕು. ನಿಮಗೆ ನೆನಪಿಟ್ಕೊಳ್ಳೋದಕ್ಕೆ ಈಸಿ ಆಗೋ ಹಾಗೆ 3 ಎಂಟ್ರಿಗಳನ್ನು ಮೊದಲು ನೋಡಬೇಕು. ಓಲ್ಡ್ ಕ್ಯಾಪಿಟಲ್, ರಿಸರ್ವ್ ಫಂಡ್, P&L ಅಕೌಂಟ್. ಈ 3ರಲ್ಲಿ ಯಾವುದಿದೆ ಅದನ್ನು ಫಸ್ಟು ಎಂಟ್ರಿ ಹಾಕ್ಕೊಳ್ಬೇಕು. ಅದಾದಮೇಲೆ ಹೊಸ ಪಾರ್ಟ್ನರ್ ತಂದಿರುವಂತಹ ಕ್ಯಾಪಿಟಲ್ ಮತ್ತು ಗುಡ್ವಿಲ್ ಇದನ್ನು ಎಂಟ್ರಿ ಮಾಡಬೇಕು. ಮೊದಲು ಟೋಟಲ್ ಮಾಡಿ ಎಂಟ್ರಿ ಮಾಡ್ತೀವಿ. ಎಂಟ್ರಿ ಮಾಡಿ ಆದಮೇಲೆ ಗುಡ್ವಿಲ್ಲನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಗುಡ್ವಿಲ್ ಕ್ಯಾಲ್ಕುಲೇಷನ್ ಮಾಡಿ ಆದಮೇಲೆ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟು ಮುಗಿಯುತ್ತೆ. ಮೊದಲು ಗುಡ್ವಿಲ್ ಮತ್ತು ಕ್ಯಾಪಿಟಲ್ನ ಟೋಟಲ್ ಮಾಡಿ ಟೋಟಲ್ ಅಮೌಂಟನ್ನು ಬರ್ಕೊಳ್ತೀವಿ. ಅದಾದಮೇಲೆ ಗುಡ್ವಿಲ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅವರು ಏನು ಕೊಟ್ಟಿರ್ತಾರೆ ನೋಡ್ಕೋಬೇಕು. ಗುಡ್ವಿಲ್ಲನ್ನು ಡೈರೆಕ್ಟ್ ಡಿಸ್ಟ್ರಿಬ್ಯೂಟ್ ಮಾಡೋದಾದರೆ ಒಂದೇ ಎಂಟ್ರಿ, ಹಾಫ್ ಆಫ್ ದ ಗುಡ್ವಿಲ್ ಎಲ್ಲರೂ ಕೊಟ್ಟಿದ್ದರೆ ಇನ್ನೊಂದು ಎಂಟ್ರಿ ಎಕ್ಸ್ಟ್ರಾ ಮಾಡಬೇಕು. ಇಷ್ಟು ಮಾಡಿದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಮುಗಿಯುತ್ತೆ. ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್ ನೋಡಿ. ಬ್ಯಾಲೆನ್ಸ್ ಶೀಟಲ್ಲಿ ಏನಿಲ್ಲ, ಓಲ್ಡ್ ಬ್ಯಾಲೆನ್ಸ್ ಶೀಟನ್ನು ಕನ್ಸಿಡರ್ ಮಾಡಿ ಹೊಸ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡುವಂಥದ್ದು. ಈ ಬ್ಯಾಲೆನ್ಸ್ ಶೀಟ್ ಎಂಟ್ರಿ ಆದಮೇಲೆ ಒಂದು ಸಲ ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡ್ಕೋಬೇಕು. ಯಾಕೆ ಅಂತ ಅಂದರೆ ಎಲ್ಲ ಅಡ್ಜಸ್ಟ್ಮೆಂಟ್ಗಳು ಕೂಡ 2 ಸಲ ಎಂಟ್ರಿ ಆಗಿರಬೇಕು. ಒಂದು ವೇಳೆ ಆಗಿಲ್ಲ ಅಂದರೆ ಅದನ್ನು ತಂದು ಬ್ಯಾಲೆನ್ಸ್ ಶೀಟಿಗೆ ಎಂಟ್ರಿ ಹಾಕಿ ಟೋಟಲ್ ಮಾಡಿದರೆ ಬ್ಯಾಲೆನ್ಸ್ ಶೀಟು ಮುಗೀತು. ಇವೆಲ್ಲವೂ ಕೂಡ ನಿಮಗೆ ಕೀ ಪಾಯಿಂಟ್ಸ್. ಈ ರೀತಿಯಾಗಿ ನೀವು ಇದೇ ಪ್ಯಾಟರ್ನಲ್ಲಿ ನೀವು ನೆನಪಿಟ್ಕೊಂಡ್ರಿ ಅಂತ ಅಂದರೆ ನಿಮಗೆ ಯಾವ ಅಕೌಂಟಲ್ಲಿ ಯಾವ ಎಂಟ್ರಿಗಳು ಕೂಡ ಮಿಸ್ ಆಗೋದಕ್ಕೆ ಚಾನ್ಸ್ ಇರಲ್ಲ. ಹಾಗಾಗಿ ಈ ಕೀ ಪಾಯಿಂಟ್ಗಳನ್ನು ನೆನಪಲ್ಲಿಟ್ಕೊಂಡ್ರೆ ಎಲ್ಲ ಪ್ರಾಬ್ಲಮ್ಗೂ ಇದೇ ರೀತಿಯಾಗಿ ನಾನು ಕೀ ಪಾಯಿಂಟ್ಗಳನ್ನು ಕೊಟ್ಟಿದ್ದೀನಿ. ಆ ಕೀ ಪಾಯಿಂಟ್ಗಳನ್ನು ನೀವು ನೆನಪಿಟ್ಕೊಂಡಿದ್ದೇ ಆದರೆ ಎಕ್ಸಾಮ್ಗೆ ಹೋಗೋ ಮೊದಲು ಒಂದು ಸಲ ನೋಡ್ಕೊಂಡು ಹೋದರೆ ಸಾಕು, ನಿಮಗೆ ಯಾವ ಎಂಟ್ರಿ ಎಲ್ಲಿ ಬರುತ್ತೆ ಅನ್ನೋದು ಪಕ್ಕಾ ಆಗಿರುತ್ತೆ. ಈಗ ಸೊಲ್ಯೂಷನನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದು ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಏನು ಮಾಡಬೇಕು? ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನು ಎಂಟ್ರಿ ಮಾಡಬೇಕು. ಹೊಸ ಪಾರ್ಟ್ನರ್ ಕ್ಯಾಪಿಟಲ್ ಮತ್ತು ಗುಡ್ವಿಲ್ಲನ್ನು ಬಿಡಬೇಕು. ನೋಡಿ, ಮೊದಲನೇದು ಹೊಸ ಪಾರ್ಟ್ನರ್ ತಂದಿರುವಂಥ ಕ್ಯಾಪಿಟಲ್ ಮತ್ತು ಗುಡ್ವಿಲ್ ಎಂಟ್ರಿ, ಎರಡನೇದು ಕೂಡ ಗುಡ್ವಿಲ್ ಎಂಟ್ರಿ. ಅವೆರಡನ್ನು ಕೂಡ ಬಿಡಬೇಕು. ಎಲ್ಲಿಗೆ ಹೋಗುತ್ತೆ? ಅದು ಹೊಸ ಪಾರ್ಟ್ನರ್ ತಂದಿರುವಂಥ ಕ್ಯಾಪಿಟಲ್ ಮತ್ತು ಗುಡ್ವಿಲ್ಲು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ. ನೆಕ್ಸ್ಟು ಡಿಪ್ರಿಸಿಯೇಟ್ ಮೆಷಿನರಿ ಆ್ಯಂಡ್ ಫರ್ನಿಚರ್ ಬೈ 5%. ಫರ್ನಿಚರ್ ಮತ್ತು ಮೆಷಿನರಿ ಎರಡೂ ಕೂಡ 5% ಡಿಪ್ರಿಸಿಯೇಟ್ ಆಗಿದೆ. ಎಲ್ಲ ಡಿಪ್ರಿಸಿಯೇಷನ್ ಮತ್ತು ಎಕ್ಸ್ಪೆನ್ಸಸ್ಗಳನ್ನು ಕೂಡ ನಾವು ಎಲ್ಲಿ ತಗೋತೀವಿ? ಡೆಬಿಟ್ ಸೈಡಲ್ಲಿ ತಗೊಳ್ತೀವಿ. ಡಿಪ್ರಿಸಿಯೇಷನ್ ಆನ್ ಮೆಷಿನರಿ 40,000 ಮೇಲೆ 5% ಅಂತ ಅಂದರೆ 2,000 ಆಗುತ್ತೆ. ನೆಕ್ಸ್ಟು ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ 20,000 ಇದೆ, 5% ಅಂತ ಅಂದರೆ 1,000 ಆಗುತ್ತೆ. ನೆಕ್ಸ್ಟು PDD ಈಸ್ ಮೇಂಟೈನ್ಡ್ ಅಟ್ 10% ಆನ್ ಡೆಟಾರ್ಸ್. ಎಲ್ಲ ಪ್ರಾವಿಷನ್ಗಳು ಕೂಡ ಎಕ್ಸ್ಪೆನ್ಸಸ್ಗಳಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಡೆಟಾರ್ಸು 36,000 ಇದೆ, ಅದರ ಮೇಲೆ 10% PDD. PDD ಆನ್ ಡೆಟಾರ್ಸು 36,000 ಮೇಲೆ 10% 3,600. ನೆಕ್ಸ್ಟ್ ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 25%. ಅಪ್ರಿಸಿಯೇಟ್ ಆಗಿದೆ, ಜಾಸ್ತಿ ಆಗಿದೆ, ಹಾಗಾಗಿ ನಾವು ಅದನ್ನು ಕ್ರೆಡಿಟ್ ಸೈಡಲ್ಲಿ ತಗೊಳ್ತೀವಿ. ಬೈ ಅಪ್ರಿಸಿಯೇಟ್ ಬಿಲ್ಡಿಂಗ್ 60,000 ಮೇಲೆ 25% ಅಂತ ಅಂದರೆ 15,000 ಜಾಸ್ತಿ ಆಗಿದೆ. ನೆಕ್ಸ್ಟ್ ಪ್ರೊವೈಡ್ ₹800 ಫಾರ್ ರಿಪೇರ್ ಚಾರ್ಜಸ್. ರಿಪೇರ್ ಚಾರ್ಜಸ್ಸಿಗೆ ಪೇ ಮಾಡಿರುವಂಥದ್ದು ಎಕ್ಸ್ಪೆನ್ಸಸ್ಸು, ಹಾಗಾಗಿ ನಾವು ಡೆಬಿಟ್ ಸೈಡಲ್ಲಿ ತಗೊಳ್ತೀವಿ. ರಿಪೇರ್ ಚಾರ್ಜಸ್ಸು ₹800. ಟೋಟಲನ್ನು ಮಾಡ್ತೀವಿ.
15,000. ಈ 15,000 ಎರಡು ಕಡೆ ಬರ್ಕೊಂಡಿದ್ದೀವಿ. 15,000ದಲ್ಲಿ ಮೇಲಿನ ಎಲ್ಲ ಎಕ್ಸ್ಪೆನ್ಸ್ಗಳನ್ನು ಕೂಡ ನಾವು ಲೆಸ್ ಮಾಡ್ತೀವಿ. ಲೆಸ್ ಮಾಡಿದಾಗ 7,600 ರೂಪಾಯಿ ಬರುತ್ತೆ. 7,600 ನಾವು ಎರಡೂ ಜನ ಓಲ್ಡ್ ಪಾರ್ಟ್ನರ್ಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. 7,600 7,600 ಇದರಲ್ಲಿ ಯಾವ ಬೇಸಿಸ್ ಮೇಲೆ ಕೊಟ್ಟಿರುವಂತಹ ರೇಷಿಯೋದ ಬೇಸಿಸ್ ಮೇಲೆ ಅವ್ರು ಹೇಳಿದ್ದಾರೆ ಪ್ರಾಫಿಟ್ ಮತ್ತು ಲಾಸನ್ನು ಅವರು 3:2 ರೇಷಿಯೋದ ಮೇಲೆ ಹಂಚ್ಕೊಳ್ತಾರೆ ಅಂತ. ಹಾಗಾಗಿ ಅದೇ ರೇಷಿಯೋದ ಮೇಲೆ ನಾವು ಅವರಿಗೆ ಹಂಚಿದ್ದೀವಿ. 7,600 ಇಂಟು 3/5 7,600 ಇಂಟು 2/5 3 + 2 5 ಆಗುತ್ತೆ. ಎಷ್ಟು ಬರುತ್ತೆ? 4,560 3,040. ಇವೆರಡನ್ನ ಒಂದು ಸಲ ಟೋಟಲ್ ಮಾಡಿ ನೋಡ್ಕೋಬೇಕು ನೀವು. ಇಲ್ಲಿ ಏನು ಡಿಫ್ರೆನ್ಸ್ ಬಂದಿರುತ್ತೆ, ಪ್ರಾಫಿಟ್ ಬಂದಿರುತ್ತೆ, ಅದಕ್ಕೆ ಮ್ಯಾಚ್ ಆಗಬೇಕು. ಇವೆರಡು ಕೂಡ ಟ್ಯಾಲಿ ಆಗಬೇಕು. ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು. ಕರೆಕ್ಟ್ ಇದೆ ಅಂತ ಅಂದರೆ ಕಂಪ್ಲೀಟ್ ಆಯಿತು, ಮುಂದಕ್ಕೆ ಹೋಗ್ಬೋದು. ಇಲ್ಲಿಗೆ ರಿವ್ಯಾಲ್ಯೂಯೇಷನ್ ಅಕೌಂಟು ಮುಗಿದಿದೆ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗ್ತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಲ್ಲ ಪಾರ್ಟ್ನರ್ಗಳ ಅಕೌಂಟ್ ಕೂಡ ಓಪನ್ ಆಗಬೇಕು. ಓಲ್ಡ್ ಮತ್ತು ನ್ಯೂ ಪಾರ್ಟ್ನರ್ಸ್. ಕಾಲಮ್ಗಳು ಪರ್ಟಿಕ್ಯುಲರ್ಸು ಎಲ್ಲ ಪಾರ್ಟ್ನರ್ಸ್, ಪರ್ಟಿಕ್ಯುಲರ್ಸ್ ಎಲ್ಲ ಪಾರ್ಟ್ನರ್ಸ್ ರುಪೀಸ್, ಡೆಬಿಟ್ ಮತ್ತು ಕ್ರೆಡಿಟ್. ಇಲ್ಲಿ ಯಾವುದನ್ನು ನೋಡಬೇಕು ಅಂತ ಹೇಳಿದ್ದೆ? ಒಂದು ಕ್ಯಾಪಿಟಲ್, ರಿಸರ್ವ್ ಫಂಡ್, P&L ಅಕೌಂಟ್ ಮೊದಲು ನೋಡಬೇಕು. ಕ್ಯಾಪಿಟಲ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತೊಗೊಂಡಿದ್ದೀವಿ. ಅವ್ರು ತಂದಿರುವಂಥ ಕ್ಯಾಪಿಟಲ್ ಎಷ್ಟು? 80,000 60,000. ಮಂಜು 60,000, ಆಕಾಶ್ 60,000. ಮಂಜು 80,000, ಆಕಾಶ್ 60,000. ಅರುಣ್ ಅಕೌಂಟ್ ಇನ್ನೂ ಓಪನ್ ಆಗಿಲ್ಲ, ಡ್ಯಾಶ್ ಹಾಕಿದ್ದೀವಿ. ನೆಕ್ಸ್ಟು ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ. ಜನರಲ್ ರಿಸರ್ವ್ 8,000. 8,000ನ ರೇಷಿಯೋದ ಮೇಲೆ ಡಿವೈಡ್ ಮಾಡಿದ್ದೀವಿ. ಡಿವೈಡ್ ಮಾಡಿದಾಗ 8,000ನ ಡಿವೈಡ್ ಮಾಡಿದಾಗ 4,800 3,200 ಬಂದಿದೆ. ನೆಕ್ಸ್ಟು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬಂದಿರುವಂತಹ ಪ್ರಾಫಿಟ್ಟು ಮಂಜು ಅವರಿಗೆ 4,560, ಆಕಾಶ್ ಅವರಿಗೆ 3,040. ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ 4,560 3,040 ಇವರಿಗೆ ಇನ್ನೂ ಕೊಟ್ಟಿಲ್ಲ ನಾವು. ನೆಕ್ಸ್ಟ್ ಏನು ಮಾಡಬೇಕು? ಹೊಸ ಪಾರ್ಟ್ನರ್ ತಂದಿರುವಂತಹ ಕ್ಯಾಪಿಟಲ್ ಮತ್ತು ಗುಡ್ವಿಲ್ ಬೈ ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ತೀವಿ. ಹೊಸ ಪಾರ್ಟ್ನರು 25,000 ಕ್ಯಾಪಿಟಲ್, 8,000 ಗುಡ್ವಿಲ್ ತಂದಿದ್ದಾರೆ. ಒಟ್ಟು 33,000 ಆಯಿತು. 33,000ನ ಇಲ್ಲಿ ತಗೊಂಡಿದ್ದೀವಿ. ಇದರಲ್ಲಿ 8,000 ಗುಡ್ವಿಲ್ ಸೇರಿದೆಯಲ್ಲ, ಆ 8,000 ಗುಡ್ವಿಲ್ಲನ್ನು ಫಸ್ಟು ಡಿವೈಡ್ ಮಾಡಬೇಕು. 8,000ದಲ್ಲಿ 3:2 ರೇಷಿಯೋ ಮಾಡಿದಾಗ ಅರುಣ್ ಅವರ ಅಕೌಂಟಿಂದ ಬೈ ಅರುಣ್ಸ್ ಕ್ಯಾಪಿಟಲ್ ಮಂಜು ಅವರ ಅಕೌಂಟಿಗೆ 4,800 ರೂಪಾಯಿ ಹೋಗುತ್ತೆ. ಆಕಾಶ್ ಅವರ ಅಕೌಂಟಿಗೆ 3,200 ರೂಪಾಯಿ ಹೋಗುತ್ತೆ. 8,000 ಇಂಟು 3/5 8,000 ಇಂಟು 2/5 ಮಾಡಿದಾಗ ಇದರಲ್ಲಿ ಅವರು ಆಲ್ರೆಡಿ ಅರ್ಧನ ತಗೊಂಡು ಹೋಗಿದ್ದಾರೆ. ಇಲ್ಲಿ ಅರುಣ್ ಕ್ಯಾಪಿಟಲ್ ಅಕೌಂಟಿಂದ ಮಂಜು ಕ್ಯಾಪಿಟಲ್ ಅಕೌಂಟಿಗೆ 4,800 ರೂಪಾಯಿ ಹೋಗಿದೆ. ಅರುಣ್ ಕ್ಯಾಪಿಟಲ್ ಅಕೌಂಟಿಂದ ಆಕಾಶ್ ಕ್ಯಾಪಿಟಲ್ ಅಕೌಂಟಿಗೆ 3,200 ರೂಪಾಯಿ ಹೋಗಿದೆ. ಇಲ್ಲಿ ಈಸಿಯಾಗಿ ನೀವು ಯಾರ ಹೆಸರನ್ನು ಹಾಕಿರ್ತೀರಿ ಅವರಿಗೆ ಡ್ಯಾಶ್ ಹಾಕಿ, ಯಾರ ಹೆಸರನ್ನು ಹಾಕಿರ್ತೀರಿ ಅವರಿಗೆ ಡ್ಯಾಶ್ ಹಾಕಿ, ಉಳಿದಿರೋ ಕಾಲಮಲ್ಲಿ ಎಂಟ್ರಿ ಮಾಡಿ ಅಷ್ಟೇ. ಅರುಣ್ ಅಕೌಂಟಿಂದ ಮಂಜು ಅಕೌಂಟ್ಗೆ, ಅರುಣ್ ಅಕೌಂಟಿಂದ ಆಕಾಶ್ ಅಕೌಂಟಿಗೆ. ಇದು ಫುಲ್ ಗುಡ್ವಿಲ್ಲು. ನೆಕ್ಸ್ಟ್ ಅವ್ರು ಏನು ಮಾಡಿದ್ದಾರೆ? ಅರ್ಧದಷ್ಟು ಗುಡ್ವಿಲ್ಲನ್ನು ವಿತ್ಡ್ರಾನ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಬ್ಯಾಂಕ್ ಅಕೌಂಟಿಗೆ ಎಷ್ಟು ಹೋಗಿದೆ? ಅರ್ಧ ಅಂದರೆ 4,000. 4,000ದಲ್ಲಿ 3:2 ರೇಷಿಯೋ ಅಂತ ಅಂದರೆ 2,400. 4,000ದಲ್ಲಿ 2/5 ಅಂತ ಅಂದರೆ 1,600. ಇದು 8,000ದಲ್ಲಿ ಕೊಟ್ಟಿರುವಂಥದ್ದು. ಇದು ಅವರು 4,000ದಲ್ಲಿ ಡಿವೈಡ್ ಮಾಡ್ಕೊಂಡಿರುವಂಥದ್ದು. ಇದು ಫುಲ್ ಗುಡ್ವಿಲ್ಲು, ಇದು ಹಾಫ್ ಗುಡ್ವಿಲ್. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದು ಫುಲ್ ಗುಡ್ವಿಲ್, ಇದು ಹಾಫ್ ಗುಡ್ವಿಲ್. ಇದು 8,000 ಮೇಲೆ, ಇದು 4,000 ಮೇಲೆ. ಇಷ್ಟು ಮಾಡಿದರೆ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಮುಗಿಯುತ್ತೆ. ಟೋಟಲ್ ಮಾಡ್ತೀವಿ. 33,000 69,440 94,160. ಎರಡೂ ಕಡೆಗೆ ಅದನ್ನು ಎಂಟ್ರಿ ಮಾಡ್ಕೊಳ್ತೀವಿ. ಬಂದಿರುವಂಥ ಡಿಫ್ರೆನ್ಸನ್ನು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ತೋರಿಸ್ತೀವಿ. ಇದನ್ನು ಬ್ಯಾಲೆನ್ಸ್ ಶೀಟಿಗೆ ಕ್ಯಾರಿ ಮಾಡ್ತೀವಿ.
ಇಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಮುಗೀತು. ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಒಂದು ಪ್ರಿಪೇರ್ ಮಾಡ್ಕೋತೀವಿ. ಯಾಕೆ ಅಂತ ಅಂದರೆ ನಮಗೆ ಬ್ಯಾಲೆನ್ಸ್ ಶೀಟಿಗೆ ಎಂಟ್ರಿ ಹಾಕಬೇಕಾದಾಗ ಯಾವುದೇ ರೀತಿಯ ತೊಂದರೆಗಳು ಬರಬಾರ್ದು. ಆ್ಯಕ್ಚುಲಿ ಬ್ಯಾಂಕಲ್ಲಿ ಎಷ್ಟು ಅಮೌಂಟ್ ಇದೆ ಅನ್ನುವಂಥದ್ದು ನಮಗೆ ಕ್ಲಿಯರಾಗಿ ಗೊತ್ತಾಗಬೇಕು ಅನ್ನುವಂಥ ಕಾರಣಕ್ಕೆ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡ್ಕೊಳ್ತೀವಿ. ಎಲ್ಲಿ ಗುಡ್ವಿಲ್ಲನ್ನು ಅರ್ಧದಷ್ಟು ಓಲ್ಡ್ ಪಾರ್ಟ್ನರ್ಸು ವಿತ್ಡ್ರಾ ಮಾಡ್ಕೊಂಡಿದ್ದಾಗ ಇಲ್ಲಿ ಹಾಫ್ ಆಫ್ ದ ಗುಡ್ವಿಲ್ ಏನು ಮಾಡಿದ್ದಾರೆ, ಓಲ್ಡ್ ಪಾರ್ಟ್ನರ್ಸ್ ಇಬ್ಬರು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಏನು ಎಂಟ್ರಿ ತೋರಿಸ್ತೀವಿ, ಆ್ಯಕ್ಚುಲಿ ಇರುವಂಥ ಕ್ಯಾಶ್ ಎಷ್ಟು, ಹೊಸ ಪಾರ್ಟ್ನರ್ ತಂದಿರುವಂಥ ಕ್ಯಾಪಿಟಲ್ ಮತ್ತು ಗುಡ್ವಿಲ್ ಎಷ್ಟು, ಟೋಟಲ್ ಎಷ್ಟಾಗುತ್ತೆ, ಇದರಲ್ಲಿ ಎಷ್ಟು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಅಷ್ಟನ್ನು ಲೆಸ್ ಮಾಡಿದರೆ ಏನು ಉಳಿಯುತ್ತೆ ಅದೇ ಅಮೌಂಟನ್ನು ನಾವು ನೆಕ್ಸ್ಟು ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾರಿ ಮಾಡಬೇಕು. ಆ ಕಾರಣಕ್ಕೆ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಒಂದು ಸಲ ನೀವೇನು ಮಾಡ್ತೀರಾ ಅಂತ ಅಂದರೆ ಬ್ಯಾಂಕ್ ಅಕೌಂಟ್ ಮಾಡಿಲ್ಲ ಅಂತ ಅಂದರೆ ಇಲ್ಲಿ ಡೈರೆಕ್ಟಾಗಿ ಅಮೌಂಟನ್ನು ತೋರಿಸುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಹಾಗಾಗಿ ನೀವು ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡಿದಾಗ ಬ್ಯಾಲೆನ್ಸ್ ಶೀಟ್ನಲ್ಲಿ ಯಾವುದೇ ತೊಂದರೆಗಳು ಆಗೋದಿಲ್ಲ. ಇಲ್ಲೇನು ತಗೊಂಡಿದ್ದೀವಿ, ಇರುವಂತಹ ಕ್ಯಾಶ್, ಹೊಸ ಪಾರ್ಟ್ನರ್ ತಂದಿರುವಂತಹ ಕ್ಯಾಪಿಟಲ್ ಮತ್ತು ಗುಡ್ವಿಲ್, ಆ ಗುಡ್ವಿಲ್ಲಲ್ಲಿ ಅವರು ಆ್ಯಕ್ಚುಲಿ ವಿತ್ಡ್ರಾ ಮಾಡ್ಕೊಂಡಿರುವಂಥ ಅಮೌಂಟ್, ಇದು ಆಲ್ರೆಡಿ ನಾವು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ಲಿ ಎಂಟ್ರಿ ಇರುತ್ತೆ. ಇದು ನೋಡಿ, ಇಲ್ಲಿ 2400 ರೂಪಾಯಿ, 1600 ರೂಪಾಯಿ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ, ಅದನ್ನೇ ಅಲ್ಲಿ ತಗೊಂಡಿದ್ದೀವಿ. ನೋಡಿ 2400, 1600 ಇದು ಇದ್ದಿರುವಂತಹ ಕ್ಯಾಶ್, ಇದು ಹೊಸ ಪಾರ್ಟ್ನರ್ ತಂದಿರುವಂತಹ ಕ್ಯಾಶ್ ಮತ್ತು ಗುಡ್ವಿಲ್ ಟೋಟಲ್ ಮಾಡಿದ್ದೀವಿ. ಟೋಟಲ್ ಮಾಡಿ ಅದರಲ್ಲಿ ಎಷ್ಟು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಅದನ್ನು ಲೆಸ್ ಮಾಡ್ಕೊಂಡಿದ್ದೀವಿ. ಬಂದಿರುವಂಥ ಅಮೌಂಟು ಆ್ಯಕ್ಚುಲಿ ಬ್ಯಾಂಕ್ ಅಕೌಂಟಲ್ಲಿ ಇರುವಂಥ ಅಮೌಂಟ್ ಇದು. ಇದನ್ನೇ ನಾವು ಬ್ಯಾಲೆನ್ಸ್ ಶೀಟಿಗೆ ಕ್ಯಾರಿ ಮಾಡುವಂಥದ್ದು. ನೆಕ್ಸ್ಟ್ ನೋಡಿ, ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2024 ಅಸೆಟ್ ಮತ್ತು ಲಯಬಿಲಿಟೀಸ್ಗಳನ್ನು ಹಾಕ್ಕೊಂಡ್ವಿ. ಈಗೇನು ಮಾಡಬೇಕು, ಬ್ಯಾಲೆನ್ಸ್ ಶೀಟನ್ನು ನೋಡ್ತಾ ಬರಬೇಕು. ಹಳೆ ಬ್ಯಾಲೆನ್ಸ್ ಶೀಟನ್ನು ನೋಡಬೇಕು, ಹೊಸ ಬ್ಯಾಲೆನ್ಸ್ ಶೀಟಿಗೆ ಎಂಟ್ರಿ ಹಾಕಬೇಕು. ಅಮೌಂಟ್ಗಳೆಲ್ಲವೂ ಕೂಡ ಅಡ್ಜಸ್ಟ್ಮೆಂಟ್ ಇದ್ದರೆ ಚೇಂಜ್ ಆಗ್ತಾ ಹೋಗ್ತವೆ, ಇಲ್ಲ ಅಂತ ಅಂದರೆ ಸೇಮ್ ಎಂಟ್ರಿ. ಲಯಬಿಲಿಟಿ ಸೈಡಲ್ಲಿ ನೋಡಿ ಯಾವುದೆಲ್ಲ ಎಂಟ್ರಿ ಮಾಡಬೇಕು, ಕ್ರೆಡಿಟರ್ಸು, ಬಿಲ್ಸ್ ಪೇಯಬಲ್, ಜನರಲ್ ರಿಸರ್ವ್ ಎಂಟ್ರಿ ಆಗಿದೆ, ಕ್ಯಾಪಿಟಲ್ ಅಕೌಂಟ್ ಎಂಟ್ರಿ ಆಗಿದೆ, ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್. ಕ್ರೆಡಿಟರ್ಸ್ 40,000, ಬಿಲ್ಸ್ ಪೇಯಬಲ್ 12,000 ತಗೊಂಡ್ವಿ. ನೆಕ್ಸ್ಟ್ ಇಲ್ಲಿ ಕ್ಯಾಶು 10,000 ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಬ್ಯಾಂಕ್ ಅಕೌಂಟಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಂಡಿದ್ದೀವಿ. 10,000 ಇತ್ತು, 33,000 ಆ್ಯಡ್ ಆಯಿತು. ಈ 33,000ದಲ್ಲಿ ಲೆಸ್ ಮಾಡ್ಕೊಂಡಿದ್ದೀವಿ. ವಿತ್ಡ್ರಾ ಮಾಡ್ಕೊಂಡಿರುವಂಥದ್ದನ್ನು ಲೆಸ್ ಮಾಡಿಕೊಂಡು ನಮಗೆ ಎಷ್ಟು ಬಂದಿದೆ ಬ್ಯಾಲೆನ್ಸು, 39,000 ಬಂದಿದೆ. ಇಲ್ಲಿ ಏನು ಬಂದಿರುತ್ತೆ ಬ್ಯಾಲೆನ್ಸು, ಅದೇ ಬ್ಯಾಲೆನ್ಸನ್ನು ಇಲ್ಲಿ ಕ್ಯಾರಿ ಮಾಡ್ತೀವಿ. ಬ್ಯಾಂಕ್ ಅಕೌಂಟಿಗೆ 39,000 ತಗೊಂಡ್ವಿ. ನೆಕ್ಸ್ಟ್ ಸ್ಟಾಕು 34,000. ಸ್ಟಾಕ್ ಮೇಲೆ ಅಡ್ಜಸ್ಟ್ಮೆಂಟ್ ಯಾವುದಾದ್ರೂ ಇದೆಯಾ, ಯಾವುದೂ ಇಲ್ಲ, ಡೈರೆಕ್ಟ್ ತೊಗೊಂಡ್ವಿ. ಸ್ಟಾಕು 34,000. ನೆಕ್ಸ್ಟ್ ಯಾವುದಿದೆ, ಡೆಟಾರ್ಸು 36,000 ಇದೆ. ಡೆಟಾರ್ಸ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ. PDD ಈಸ್ ಮೇಂಟೈನ್ಡ್ ಎಟ್ 10% ಆನ್ ಡೆಟಾರ್ಸ್. ಇದು ಆಲ್ರೆಡಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. ಡೆಟಾರ್ಸು 36,000, 10% ಲೆಸ್ ಮಾಡಬೇಕಂದ್ರೆ 3,600, ಲೆಸ್ ಮಾಡಿ ಬರೆದಾಗ 32,400. ನೆಕ್ಸ್ಟು ಬಿಲ್ಡಿಂಗ್ 60,000 ಇದೆ, ಅಡ್ಜಸ್ಟ್ಮೆಂಟ್ ಇದೆ ಬಿಲ್ಡಿಂಗ್ ಮೇಲೆ, ಅಪ್ರಿಸಿಯೇಷನ್ ಆಗಿದೆ 25%. ಬಿಲ್ಡಿಂಗ್ 60,000, ಅಪ್ರಿಸಿಯೇಷನನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಅಪ್ರಿಸಿಯೇಷನ್ 15,000 ಆಗುತ್ತೆ. ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, 75,000 ಆಗುತ್ತೆ. ನೆಕ್ಸ್ಟು ಮಷಿನರಿ 40,000 ಇದೆ. 40,000 ಮೇಲೆ 5% ಡಿಪ್ರಿಸಿಯೇಷನ್ ಆಗಿದೆ. ಮಷಿನರಿ ಮೇಲೆ 5% ಡಿಪ್ರಿಸಿಯೇಷನ್ ಆಗಿದೆ. 2,000 ಕಳೆದ್ರೆ 38,000 ಬಂತು.
ಫರ್ನಿಚರ್ ಕೂಡ ಹಾಗೆ ಡಿಪ್ರಿಸಿಯೇಷನ್ ಆಗಿದೆ 5%, 5% ಡಿಪ್ರಿಸಿಯೇಷನ್ ಆಗಿದೆ. 20,000 ಫರ್ನಿಚರ್ ಇದೆ, 1,000 ಕಳೆದ್ರೆ ಡಿಪ್ರಿಸಿಯೇಷನ್ನು 19,000 ಬಂತು. ಇಷ್ಟು ಎಂಟ್ರಿ ಆದಮೇಲೆ ಬ್ಯಾಲೆನ್ಸ್ ಶೀಟನ್ನು ಒಂದು ಸಲ ಚೆಕ್ ಮಾಡಬೇಕು. ಎಲ್ಲ ಅಡ್ಜಸ್ಟ್ಮೆಂಟ್ಗಳು ಕೂಡ 2 ಸಲ ಎಂಟ್ರಿ ಆಗಿದೆಯಾ ಇಲ್ವಾ ಅನ್ನುವಂಥದ್ದು. ಇಲ್ಲಿ ಪಾರ್ಟ್ನರ್ ತಂದಿರುವಂತಹ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ಲು ಒಂದು ಸಲ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಮಾಡ್ಕೊಂಡಿದ್ದೀವಿ, ಇನ್ನೊಂದು ಸಲ ನಾವಿಲ್ಲಿ ಎಂಟ್ರಿ ಮಾಡಿದ್ದೀವಿ, ಬ್ಯಾಂಕ್ ಅಕೌಂಟಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಬ್ಯಾಲೆನ್ಸ್ ಶೀಟಿಗೆ ಹಾಕೋದಕ್ಕೆ. 2 ಸಲ ಎಂಟ್ರಿ ಆಗಿದೆ. ಡಿಪ್ರಿಸಿಯೇಷನ್ ಮೆಷಿನರಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತೊಗೊಂಡಿದ್ದೀವಿ, ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಂಡಿದ್ದೀವಿ. PDD ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಆಗಿದೆ, ಬ್ಯಾಲೆನ್ಸ್ ಶೀಟಲ್ಲಿ ಆಗಿದೆ. ಅಪ್ರಿಸಿಯೇಟ್ ಬಿಲ್ಡಿಂಗು ಇದು ಕೂಡ ರಿವ್ಯಾಲ್ಯೂಯೇಷನ್ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಆಗಿದೆ. ಪ್ರೊವೈಡ್ 800 ಫಾರ್ ರಿಪೇರ್ ಚಾರ್ಜಸ್, ಇದನ್ನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಮಾತ್ರ ತೊಗೊಂಡಿದ್ದೀವಿ, ಬೇರೆ ಎಲ್ಲೂ ಎಂಟ್ರಿ ಮಾಡಿಲ್ಲ. ಈ ಥರ ಒಂದು ಯಾವುದೋ ಉಳ್ಕೊಂಡಿರುತ್ತೆ, ಯಾವುದು ಉಳಿದಿದೆ ನೋಡಬೇಕು. ಇಲ್ಲಿ ಯಾವುದು ಉಳಿದಿದೆ? ರಿಪೇರ್ ಚಾರ್ಜಸ್. ರಿಪೇರ್ ಚಾರ್ಜಸ್ ಅಂದರೆ ಏನು? ನಾವು ಪೇ ಮಾಡಿರೋವಂಥದ್ದು ಎಕ್ಸ್ಪೆನ್ಸಸ್ಗಳೆಲ್ಲವೂ ಕೂಡ ನಾವು ಎಲ್ಲಿ ತೊಗೊಳ್ಬೇಕು? ಲಯಬಿಲಿಟಿ ಅಥವಾ ಡೆಬಿಟ್ ಸೈಡಲ್ಲಿ ತೊಗೋಬೇಕು. ಹಾಗಾಗಿ ಇಲ್ಲಿ ಎಂಟ್ರಿ ಮಾಡ್ತೀವಿ ರಿಪೇರ್ ಚಾರ್ಜಸ್ 800 ರೂಪಾಯಿ. ಅದಾದಮೇಲೆ ಇಲ್ಲಿ ಏನು ಕ್ಯಾಪಿಟಲ್ ಬಂದಿರುತ್ತೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬಂದಿರುವಂಥ ಬ್ಯಾಲೆನ್ಸಿಂಗ್ ಫಿಗರ್, ಈ ಬ್ಯಾಲೆನ್ಸಿಂಗ್ ಫಿಗರ್ನ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾರಿ ಮಾಡ್ತೀವಿ. ಇದು ಕ್ಯಾಪಿಟಲ್, ಹಾಗಾಗಿ ನಾವು ಇದನ್ನು ಲಯಬಿಲಿಟಿ ಅಂತ ತೊಗೊಳ್ತೀವಲ್ಲ, ಲಯಬಿಲಿಟಿ ಸೈಡಲ್ಲಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ತೊಗೊಂಡ್ವಿ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಂದರೆ ಏನು? ಲಯಬಿಲಿಟಿ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಮಂಜು ಅವರಿಗೆ 91,760, ಆಕಾಶ್ ಅವರಿಗೆ 67,840, ಅರುಣ್ ಅವರಿಗೆ 25,000, ಟೋಟಲ್ ಮಾಡಿದರೆ 1,84,600. ಇದು ಯಾಕೆ ಇಲ್ಲಿ ತೊಗೊಂಡ್ವಿ? ಕ್ಯಾಪಿಟಲ್ಲು ಲಯಬಿಲಿಟಿ, ಹಾಗಾಗಿ ಲಯಬಿಲಿಟಿ ಸೈಡಲ್ಲಿ ತೊಗೊಂಡಿದ್ವಿ. ರಿಪೇರ್ ಚಾರ್ಜಸ್ ಎಕ್ಸ್ಪೆನ್ಸಸ್ಸು, ಹಾಗಾಗಿ ಇಲ್ಲಿ ತೊಗೊಂಡಿದ್ವಿ. ಇದಿಷ್ಟಾದ ಮೇಲೆ ಎಂಟ್ರಿಗಳು ಮುಗೀತು. ಯಾವುದೇ ಅಡ್ಜಸ್ಟ್ಮೆಂಟ್ಗಳು ಕೂಡ ಬಿಟ್ಟಿರಬಾರ್ದು, ಯಾವುದೇ ಸಿಂಗಲ್ ಎಂಟ್ರಿ ಕೂಡ ಆಗಿರಬಾರ್ದು. ಎಲ್ಲ ಅಡ್ಜಸ್ಟ್ಮೆಂಟ್ಗಳು ಕೂಡ 2 ಸಲ ಎಂಟ್ರಿ ಆಗಿರಬೇಕು. ಅಷ್ಟನ್ನು ನೋಡಿಕೊಂಡು ಟೋಟಲನ್ನು ಮಾಡಿದರೆ ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಗುತ್ತೆ. 2,37,400, 2,37,400. ನೀವು ಕೀ ಪಾಯಿಂಟ್ನ ಜೊತೆಗೇ ನೆನ್ಪಿಟ್ಕೊಂಡು ಅದನ್ನು ಸೊಲ್ಯೂಷನ್ ಮಾಡ್ತಾ ಹೋದರೆ ತುಂಬ ಈಸಿ ಆಗುತ್ತೆ, ತುಂಬ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಯಾವ ಪ್ರಾಬ್ಲಮ್ಗೆ ಏನು ಕೀ ಪಾಯಿಂಟ್ಗಳನ್ನು ಮಾಡ್ಕೊಳ್ಬೋದು, ಅದನ್ನು ಯಾವ ರೀತಿ ನೆನ್ಪಿಟ್ಕೊಳ್ಬೋದು ಅಂತ ನಾನು ಎಲ್ಲ ವಿಡಿಯೋದಲ್ಲಿ ಕೀ ಪಾಯಿಂಟ್ ಜೊತೆಗೇ ಸೊಲ್ಯೂಷನ್ ಮಾಡ್ತಾ ಬಂದಿದ್ದೀನಿ. ಅದನ್ನು ಫಾಲೋ ಮಾಡಿ ಎಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಎಕ್ಸಾಮ್ಗೆ ಹೋಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.